ನಮಸ್ತೆ. ಶಾಂತ ಸ್ವಭಾವದ ವೃಷಭ ರಾಶಿ ಬಂಧುಗಳೇ, ನಿಮ್ಮ ಜೀವನದ ಸ್ಥಿರತೆ ಮತ್ತು ಪರಿಶ್ರಮ ಹಾಗೂ ನಂಬಿಕೆಗೆ ಮಹತ್ವ ಕೊಡುವ ನೀವು ಇಂದಿನ ದಿನದಂದು ಆಶಾಭಾವನೆಗಳನ್ನು ನಿರೀಕ್ಷಿಸುತ್ತಿದ್ದೀರಾ? ರಾಶಿ ಹಬ್ ಚಾನಲ್ಗೆ ಹೃದಯಪೂರ್ವಕ ಆಹ್ವಾನಿಸುತ್ತೇವೆ. ನೀವು ನಮ್ಮ ಚಾನಲ್ಗೆ ಹೊಸಬರು ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನಕ್ಕೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಓಂ ಮಂಗಳಾಯ ನಮಃ ಎಂದು ಕಾಮೆಂಟ್ ಮಾಡಿ. 2026 ಹೊಸ ವರ್ಷ ನಿಮ್ಮ ಆರೋಗ್ಯ, ಸಂಪತ್ತು ಮತ್ತು ಮನಃಶಾಂತಿಗೆ ಹೊಸ ದಿಕ್ಕನ್ನು ತೋರಿಸಲಿ ಎಂದು ಹಾರೈಸುತ್ತಾ, ಈಗ ವೃಷಭ ರಾಶಿಯವರ ಜೀವನದಲ್ಲಿ ಈ ದಿನ ಯಾವ ಸಂದೇಶವನ್ನು ತಂದಿದೆ ಎಂದು ತಿಳಿಯೋಣ. ವೃಷಭ ರಾಶಿಯವರ ಜೀವನದಲ್ಲಿ ಆಂತರಿಕ ಬದಲಾವಣೆಯ ದಿನ ಎಂದು ಹೇಳಬಹುದು. ಹೊರಗೆ ಶಾಂತವಾಗಿ ಕಾಣಿಸಿಕೊಂಡು ನಿಮ್ಮ ಮನಸ್ಸಿನೊಳಗೆ ಅನೇಕ ಗೊಂದಲಗಳು ಮತ್ತು ವಿಚಾರಗಳು ಓಡಾಡುತ್ತಿದ್ದರೆ, ಹೊಸ ವರ್ಷದ ಆರಂಭದ ದಿನ ನೀವು ಕಳೆದು ಹೋದ ದಿನಗಳ ಬಗ್ಗೆ ಯೋಚನೆ ಮಾಡಿ ಮುಂದಿನ ದಾರಿಯ ಬಗ್ಗೆ ಯೋಚನೆಗಳನ್ನು ರೂಪಿಸಿಕೊಳ್ಳುವುದು ನಿಮ್ಮ ಮನಸ್ಸಿನಲ್ಲಿ ಇರುತ್ತದೆ. ಹಿಂದೆ ನೀವು ತೆಗೆದುಕೊಳ್ಳುವ ಚಿಕ್ಕ ನಿರ್ಧಾರಗಳು ಕೂಡ ಮುಂದಿನ ನಿಮ್ಮ ಜೀವನಕ್ಕೆ ದೊಡ್ಡ ಮಟ್ಟದ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ಯಾವುದೇ ವಿಷಯದಲ್ಲೂ ಆದರೂ ಆತುರವನ್ನು ಪಡದೆ ನಿಧಾನವಾಗಿ ಯೋಚಿಸಿ ಮತ್ತು ಸ್ಪಷ್ಟವಾಗಿ ತೂಕ ಹಾಕಿ ತೀರ್ಮಾನಿಸಿಕೊಳ್ಳುವುದು ಒಳ್ಳೆಯದು. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ. ಹಣಕಾಸಿನ ವಿಷಯದಲ್ಲಿ ಇಂದು ಸ್ಥಿರತೆ ಮತ್ತು ಜಾಗರೂಕತೆ ಅಗತ್ಯ. ಹಣ ಬರುತ್ತದೆ, ಆದರೆ ಅದೇ ಸಮಯದಲ್ಲಿ ಖರ್ಚುಗಳು ಕೂಡ ಮಾಡುವ ಸಾಧ್ಯತೆಗಳು ಬಹಳ ಇವೆ. ನಿಮಗೆ ಅಗತ್ಯವಿಲ್ಲದ ಖರ್ಚುಗಳಿಗೆ ಕೈ ಹಾಕಿದರೆ ಆಮೇಲೆ ಅದಕ್ಕೆ ಪಶ್ಚಾತ್ತಾಪ ಪಡಬೇಕಾಗಿ ಬರುತ್ತದೆ. ನಿಮ್ಮ ಹಳೆಯ ಸಾಲ ಅಥವಾ ಬಾಕಿ ಹಣ ನಿಮಗೆ ವಾಪಸ್ ಸಿಗುವ ಸುಳಿವುಗಳು ಕೂಡ ಕಾಣುತ್ತಿವೆ. ಹೊಸ ಹೂಡಿಕೆ ಅಥವಾ ಹಣಕಾಸಿನ ಒಪ್ಪಂದಗಳು ಇಂದು ಮುಂದಕ್ಕೆಗೊಳಿಸುವುದು ಉತ್ತಮ. ಹಣವನ್ನು ಉಳಿಸುವ ದೃಷ್ಟಿಯಿಂದ ನಿಮ್ಮ ನಿರ್ಧಾರಗಳನ್ನು ಸರಿಯಾದ ಮಾರ್ಗಗಳಲ್ಲಿ ತೆಗೆದುಕೊಳ್ಳಿ. ಈ ನಿರ್ಧಾರಗಳಿಂದ ನಿಮ್ಮ ಮುಂದಿನ ದಿನಗಳಲ್ಲಿ ನೆಮ್ಮದಿ ಸಿಗುತ್ತದೆ. ಉದ್ಯೋಗ, ವ್ಯವಹಾರ ಮತ್ತು ಶಿಕ್ಷಣ. ಉದ್ಯೋಗದಲ್ಲಿ ಇರುವವರಿಗೆ ಇಂದು ಒತ್ತಡದ ಜೊತೆಗೆ ಹೊಸ ಅವಕಾಶಗಳು ಕೂಡ ಬರುವ ದಿನ. ಕೆಲಸಗಳು ಹೆಚ್ಚು ಇದ್ದರೂ ನಿಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಳ್ಳುವ ದಿನ ಬಂದಿದೆ. ಈ ಸಮಯವನ್ನು ನೀವು ವ್ಯರ್ಥ ಮಾಡದೆ ಈ ಅವಕಾಶವನ್ನು ಬಳಸಿಕೊಂಡರೆ ಒಳ್ಳೆಯದು. ಈ ಕಾರಣದಿಂದಾಗಿ ಮೇಲಧಿಕಾರಿಗಳು ಗಮನ ಕೂಡ ನಿಮ್ಮ ಮೇಲೆ ಬೀಳುತ್ತದೆ. ಆದರೆ ನೀವು ಮಾಡುವ ಒಂದು ಚಿಕ್ಕ ತಪ್ಪು ಕೂಡ ಅವರ ಕಣ್ಣಿಗೆ ದೊಡ್ಡ ತಪ್ಪಾಗಿ ಕಾಣಬಹುದು. ಆದ್ದರಿಂದ ಪ್ರತಿಯೊಂದು ಕೆಲಸವೂ ಪರಿಶೀಲಿಸಿ ಮುಗಿಸುವುದು ಅತ್ಯಂತ ಮುಖ್ಯ ಸಂದೇಶ. ನಿಮಗೆ ವ್ಯವಹಾರ ಮಾಡುವವರಿಗೆ ಹೊಸ ಐಡಿಯಾಗಳು ತಕ್ಷಣವೇ ನಿಮ್ಮ ಮನಸ್ಸಿಗೆ ಬರುತ್ತವೆ. ಆದರೆ ನಿಮ್ಮ ಐಡಿಯಾಗಳು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಉತ್ತಮ. ವಿದ್ಯಾರ್ಥಿಗಳಿಗೆ ಗಮನ ಚೆಲ್ಲಿಸುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸಿ ಉತ್ತಮ ಫಲಿತಾಂಶಗಳನ್ನು ಸಿಗುತ್ತವೆ. ಪ್ರೀತಿ, ದಾಂಪತ್ಯ ಮತ್ತು ಸಂಬಂಧಗಳಲ್ಲಿ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಇಂದು ತುಂಬಾನೇ ಭಾವಾತ್ಮಕ ದಿನವಾಗಿರುತ್ತದೆ. ನಿಮ್ಮ ಮಾತುಗಳು ನಿಮ್ಮ ಎದುರಾಳಿಯ ಮನಸ್ಸಿಗೆ ತುಂಬಾನೇ ವೇಗವಾಗಿ ತಲುಪುತ್ತದೆ. ಅದೇ ರೀತಿ ನೀವು ತಪ್ಪು ಮಾತನಾಡಿದರೆ ಅವರ ಮನಸ್ಸಿಗೆ ತುಂಬಾ ನೋವು ಉಂಟು ಮಾಡಬಹುದು. ಪ್ರೀತಿಯಲ್ಲಿ ಇರುವವರಿಗೆ ತಮ್ಮ ಮನಸ್ಸಿನ ಮಾತುಗಳನ್ನು ನಿಮ್ಮ ಪ್ರೇಮಿಯೊಂದಿಗೆ ಹಂಚಿಕೊಳ್ಳಲು ಇದು ಉತ್ತಮವಾದ ಸಮಯ. ಮತ್ತು ಗಮನದಲ್ಲಿ ಇಟ್ಟುಕೊಂಡು ನಿಮ್ಮ ಮನಸ್ಸಿನಲ್ಲಿ ಇರುವ ಮಾತುಗಳನ್ನು ನಿಮ್ಮ ಪಾರ್ಟ್ನರ್ಗೆ ಹೇಳಿ. ಕುಟುಂಬದೊಂದಿಗೆ ನೀವು ಹೆಚ್ಚಾಗಿ ಸಮಯ ಕಳೆಯುವುದರಿಂದ ನಿಮ್ಮ ಮನೆಯವರಿಗೂ ಹಾಗೂ ನಿಮಗೆ ಶಾಂತಿಯ ವಾತಾವರಣ ಕಂಡುಕೊಳ್ಳುತ್ತದೆ ಮತ್ತು ಹಳೆಯ ತಪ್ಪುಗಳನ್ನು ಮರೆತು ಮುಂದೆ ಸಾಗುವ ಅವಕಾಶ ಬರುತ್ತದೆ. ಕುಟುಂಬದೊಂದಿಗಿನ ಸಂಬಂಧ ಬಹಳ ಗಟ್ಟಿಯಾಗಿರುತ್ತದೆ. ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿ. ಆರೋಗ್ಯದ ದೃಷ್ಟಿಯಲ್ಲಿ ನೋಡಿದರೆ ಇಂದು ಮಾನಸಿಕ ಒತ್ತಡದ ಅನುಭವ ಆಗಬಹುದು. ಹೆಚ್ಚು ಯೋಚನೆ, ನಿದ್ರೆ
ಕೊರತೆ ಅಥವಾ ದೇಹದ ಸಣ್ಣ ನೋವುಗಳು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಊಟ ಮತ್ತು ಸಾಕಷ್ಟು ನೀರು ಹಾಗೂ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದು ಅತ್ಯಂತ ಮುಖ್ಯ. ಬೆಳಗ್ಗೆ ಅಥವಾ ಸಂಜೆ ಸ್ವಲ್ಪ ನಡೆಗೆ, ಮುಖ್ಯವಾಗಿ ಧ್ಯಾನ ಮಾಡಿ ಮತ್ತು ಪ್ರಾರ್ಥನೆಯನ್ನು ಮಾಡಿದರೆ ಮನಸ್ಸು ಹಗುರವಾಗಿರುತ್ತದೆ. ನೀವು ಆರೋಗ್ಯವು ಕೆಡೆಗಣಿಸದೆ ದೇಹ ಕೂಡುವ ಸೂಚನೆ ಕಡೆ ಗಮನ ಕೊಡಿ. ಕುಟುಂಬ ಮತ್ತು ಸಾಮಾಜಿಕ ಜೀವನ. ಕುಟುಂಬ ವಿಷಯದಲ್ಲಿ ಜವಾಬ್ದಾರಿಗಳು ಮತ್ತು ಭಾವನೆ ಹೆಚ್ಚಾಗುತ್ತದೆ. ನಿಮ್ಮ ಮನೆಯವರ ಹಿರಿಯರ ಮಾತಿಗೆ ಮೌಲ್ಯವನ್ನು ನೀಡಿದರೆ ನಿಮ್ಮ ಇದ್ದ ಎಲ್ಲ ಸಮಸ್ಯೆ ಸುಲಭವಾಗಿ ಪರಿಹಾರಗೊಳ್ಳುತ್ತವೆ. ಕೆಲವರಿಗೆ ಕುಟುಂಬದ ಸಂಬಂಧಿಸಿದ ಮಹತ್ವದ ಚರ್ಚೆಗಳು ಕೂಡ ಆಗುವ ಸಾಧ್ಯತೆಗಳಿವೆ. ಸ್ನೇಹಿತರೊಂದಿಗಿನ ಮಾತುಕತೆ, ಭೇಟಿ ಆಗುವುದರಿಂದ ನಿಮ್ಮ ಮನಸ್ಸಿಗೆ ಉತ್ಸಾಹ ತರುತ್ತದೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ನಿಧಾನವಾಗಿ ಹೆಚ್ಚಾಗುವ ಸೂಚನೆಗಳಿವೆ. ಇಂದಿನ ಸೂಚನೆ ಮತ್ತು ನಿಮ್ಮ ಪರಿಹಾರ. ಇಂದು ಶಾಂತ ಮನಸ್ಸಿನಿಂದ ದಿನವನ್ನು ಸಾಗಿಸಿದರೆ ಎಲ್ಲವೂ ನಿಮ್ಮ ಪರವಾಗಿ ತಿರುಗುತ್ತದೆ. ಪರಿಹಾರ: ಬೆಳಗ್ಗೆ ಅಥವಾ ಸಂಜೆ ಓಂ ನಮಃ ಶಿವಾಯ ಎಂಬ ಮಂತ್ರ 108 ಬಾರಿ ಪಠಿಸಿ. ಇದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನಿರ್ಧಾರಗಳ ಶಕ್ತಿ ಹೆಚ್ಚುತ್ತದೆ. ಶುಭ ಸಂಖ್ಯೆ 6. ಶುಭ ಬಣ್ಣ ನೀಲಿ ಮತ್ತು ಬಿಳಿ. ನಿಮಗೆ ಇಂದಿನ ಒಂದು ಸಲಹೆ: ನಿಮ್ಮ ಆತುರವಿಲ್ಲದೆ ತೆಗೆದುಕೊಳ್ಳುವ ನಿರ್ಧಾರವೇ ನಿಮ್ಮ ಭವಿಷ್ಯವನ್ನು ಸುಂದರಗೊಳಿಸುತ್ತದೆ.